ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಮಾತಿನಂತೆ ಗಣಪತಿ ಹಬ್ಬ ಮುಕ್ತಾಯವಾದರೂ ಗಣೇಶನ ಉತ್ಸವಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿವಿಧ ರೂಪಗಳಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಪೂಜಿಸಿ ಆರಾಧಿಸಲಾಗ್ತಾ ಇದೆ. ಹಾಗಿದ್ರೆ ಬನ್ನಿ, ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಯಾವ ರೀತಿ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ, ಅದರ ವಿಶೇಷತೆಗಳೇನು, ಯಾವ ರೀತಿ ಎಲ್ಲರನ್ನ ಆಕರ್ಷಿಸ್ತಾ ಇದೆ, ನಾನು ನಿಮಗೆ ತೋರಿಸ್ತೇನೆ. ನಾನೀಗ ಮೈಸೂರಿನ ಕನ್ನೇಗೌಡ ಕೊಪ್ಪಲಿನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಕನ್ನೇಗೌಡ ಟೈಗರ್ಸ್ನಿಂದ ಒಂದು ವಿಶೇಷವಾದಂಥ ಅತ್ಯಂತ ಆಕರ್ಷಕವಾದಂತಹ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ವಿಘ್ನ ನಿವಾರಕ ವಿನಾಯಕನನ್ನು ಪಂಚ ಅಶ್ವಗಳಲ್ಲಿ ಕುಳಿತಂತಹ ವಿನಾಯಕ ಸಾಕಷ್ಟು ಆಕರ್ಷಕವಾಗಿರುವಂಥದ್ದು. ಮತ್ತು ಬೃಹದಾಕಾರವಾದಂತಹ ಈ ಒಂದು ಗಣಪತಿ ವಿಗ್ರಹವನ್ನು ನೋಡಲಿಕ್ಕೆ ಮೈಸೂರು ನಗರದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಕನ್ನೇಗೌಡ ಟೈಗರ್ಸ್ನಿಂದ ವಿಭಿನ್ನವಾದಂತಹ ವಿಶೇಷವಾದಂತಹ ಗಣೇಶನನ್ನು ಪ್ರತಿಷ್ಠಾಪಿಸಲಾಗ್ತದೆ. ಇದು 29ನೇ ವರ್ಷ. ಅಂದರೆ ಪ್ರತಿ ವರ್ಷವೂ ಸಹ ಇದೇ ರೀತಿಯಾದಂಥ ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ. ನೀವು ನೋಡ್ತಾ ಇರ್ಬೋದು, ಗಣಪತಿಯ ಸುತ್ತವೂ ಸಹ ಪಂಚ ಅಶ್ವಗಳು ಅಂದರೆ ಶ್ವೇತ ಬಣ್ಣದ ಅಶ್ವಗಳಲ್ಲಿ ಗಣಪತಿ ಒಂದು ಹೋಗ್ತಾ ಇರುವಂತಹ ಒಂದು ದೃಶ್ಯವನ್ನು ಇಲ್ಲಿ ಅತ್ಯಂತ ಆಕರ್ಷಕವಾಗಿ ಕಲಾವಿದನ ಕೈಚಳಕದಲ್ಲಿ ಮೂಡಿಸಲಾಗಿದೆ. ಎಡಭಾಗದಲ್ಲಿ 2 ಅಶ್ವಗಳು, ಬಲಭಾಗದಲ್ಲಿ 2 ಅಶ್ವಗಳು, ಮಧ್ಯಭಾಗದಲ್ಲಿ 1 ಅಶ್ವ. ಆ ಅಶ್ವದ ಮೇಲೆ ಗಣಪತಿ ವಿರಾಜಮಾನವಾಗಿರುವಂತಹ ಒಂದು ಗಣಪತಿಯ ಒಂದು ವಿಗ್ರಹ ಇದಾಗಿದೆ. ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ನೀವು ನೋಡೋದಾದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಗಣಪತಿಯ ಹಿಂಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಅತ್ಯಂತ ಆಕರ್ಷಕವಾಗಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಹಿಂದೆ ಇರುವಂತಹ ಮಂಟಪವೂ ಸಹ ಅಷ್ಟೇ ಕಲಾತ್ಮಕವಾಗಿ ಮೂಡಿ ಬಂದಿದೆ. ಅಂದರೆ ಜೇಡಿ ಮಣ್ಣಿನಿಂದ ಮಾಡಿರುವಂಥದ್ದು. ಮತ್ತು ಜೇಡಿ ಮಣ್ಣನ್ನು ಬಳಸಿ ಪರಿಸರಕ್ಕೆ ಪೂರಕವಾದಂತಹ ಮಣ್ಣಿನಲ್ಲೇ ತಯಾರಿಸಬೇಕು ಅಂತೇಳಿ ಈ ರೀತಿಯಾಗಿ ಆಕರ್ಷಕವಾದಂತಹ ಗಣಪತಿ ವಿಗ್ರಹವನ್ನು ಮಾಡಲಾಗಿದೆ. ಸೊ ಹೀಗಾಗಿ ಇದು ಮೈಸೂರಿನ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಇದು ಕೇವಲ ಸ್ಯಾಂಪಲ್. ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಇದೇ ಮಾದರಿಯ ಸಾಕಷ್ಟು ಗಣಪತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ನಾನೀಗ ಮೈಸೂರಿನ ಕುವೆಂಪು ನಗರದ ಜೋಡಿ ಬಸವೇಶ್ವರ ದೇಗುಲದ ಆವರಣದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ಒಂದು ಗಣಪನ ವಿಗ್ರಹವನ್ನು ಸಿಂಹವಾಹನದಲ್ಲಿ ರಾರಾಜಿಸ್ತಾ ಇರುವಂಥ ಈ ಒಂದು ಗಣಪತಿ ವಿಗ್ರಹವನ್ನು ಪೇಪರ್ನಿಂದ ಮಾಡಲಾಗಿದೆ. ಅಂದರೆ ಪರಿಸರಕ್ಕೆ ಪೂರಕವಾದಂತಹ ಗಣಪತಿಯನ್ನು ಮಾಡಬೇಕು, ಆ ಗಣಪತಿಯನ್ನೇ ಪ್ರತಿಷ್ಠಾಪಿಸಬೇಕು. ಗಣಪತಿಯ ವಿಗ್ರಹಗಳ ಪ್ರತಿಷ್ಠಾಪನೆಯಿಂದ ಪರಿಸರಕ್ಕೆ ಯಾವುದೇ ರೀತಿಯಂಥ ಹಾನಿ ಆಗಬಾರ್ದು ಅಂತೇಳಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾಯಿತ್ತು. ಅದಕ್ಕೆ ಪೂರಕವಾಗಿ ಪೇಪರ್ನಿಂದಲೇ ಅತ್ಯಂತ ಆಕರ್ಷಕವಾಗಿ, ಅಷ್ಟೇ ಅಲ್ಲ ಬೃಹದಾಕಾರದ ಗಣಪತಿಯನ್ನು ತಯಾರಿಸಿ ಅದನ್ನು ಪ್ರತಿಷ್ಠಾಪಿಸ್ಬೋದು ಅಂತೇಳಿ ಮಾದರಿಯಾದಂತಹ ಒಂದು ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸಾಕಷ್ಟು ಆಕರ್ಷಕವಾಗಿ ಮೂಡಿಬಂದಿದೆ. ಗಣಪತಿಯ ಎರಡೂ ಕಡೆ ಎಡ ಮತ್ತು ಬಲದಲ್ಲಿ ಸಿಂಹವನ್ನು ರಚನೆ ಮಾಡಲಾಗಿದೆ. ಅಂದರೆ ಸಿಂಹ ವಾಹನವಾಗಿ ಗಣಪತಿ ರಾರಾಜಿಸ್ತಾ ಇರುವಂಥದ್ದು. ಮತ್ತು ಕೈಗಳಲ್ಲಿ ಗಣಪತಿಯ ಕೈಯಲ್ಲಿ ಆಯುಧಗಳನ್ನು ನೀಡಲಾಗಿದೆ, ಸುದರ್ಶನ ಚಕ್ರವನ್ನು ನೀಡಲಾಗಿದೆ. ಮತ್ತು ಆ ಕಲಾತ್ಮಕವಾಗಿ ತಾವು ನೋಡ್ತಾ ಇರ್ಬೋದು, ಸೊಂಡ್ಲಲ್ಲಿ ಇರ್ಬೋದು ಅಥವಾ ಕಿರೀಟದಲ್ಲಿ ಇರ್ಬೋದು, ಒಂದು ಚಿನ್ನದ ಲೇಪನದಲ್ಲಿ ಆಕರ್ಷಕವಾಗಿ ಮೂಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪರಿಸರಕ್ಕೆ ಹಾನಿ ಆಗ್ತಿದೆ ಅಂತ ಅರ್ಥ. ಆದರೆ ಅದು ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು ಅಂತೇಳಿ ಆಯೋಜಕರು ಪೇಪರ್ನಲ್ಲಿ ಈ ಒಂದು ಗಣಪತಿಯನ್ನು ಪ್ರತಿಷ್ಠಾಪಿಸಿ ಎಲ್ರಿಗೂ ಮಾದರಿಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಜೋಡಿ ಬಸವೇಶ್ವರ ಯುವಕರ ಸಂಘದಿಂದ ಕಳೆದ 16 ವರ್ಷಗಳಿಂದಲೂ ಇದೇ ರೀತಿಯಾಗಿ ಗಣಪತಿಗೆ ಪೂರಕವಾದಂಥ ಮತ್ತು ಪರಿಸರಕ್ಕೆ ಪೂರಕವಾದಂತಹ ಗಣಪತಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಒಂದು ಅಂದರೆ ಯುವಕರ ಸಂಘದ ಮತ್ತು ಈ ಒಂದು ಗಣಪತಿಯನ್ನು ಪ್ರತಿಷ್ಠಾಪಿಸುವಂತಹ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಎಲ್ಲೆಡೆ ಕೇಳಿ ಬರ್ತಾ ಇರುವಂಥದ್ದು ಪರಿಸರಕ್ಕೆ ಪೂರಕವಾದಂಥ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಅಂತೇಳಿ. ತಾವು ಇಷ್ಟು ಬೃಹದಾಕಾರದ್ದು ಪೇಪರ್ನಲ್ಲಿ ತಯಾರಿಸುವಂಥ ಎಲ್ಲಿ ಆಗಿದ್ದು ಮತ್ತು ಯಾವ ರೀತಿ ಅಂತ? ಸರ್, ನಮಗೆ ದೊಡ್ಡಬಳ್ಳಾಪುರದ ರಾಕೇಶ್ ಆರ್ಟ್ಸ್ ಅನ್ನೋವಂಥ ಒಂದು ಜಾಗದಲ್ಲಿ ಹಲವಾರು ಬಾರಿ ಈವಾಗಲೇ ಒಂದು 5 ವರ್ಷದಿಂದ ಅವರು ಸರ್ಕಾರದ ನಿಯಮನ ಪಾಲಿಸಿ ಪೂರಕವಾಗಿ ಏನು POP ಪ್ಲಾಸ್ಟರ್ ಸಂಪೂರ್ಣ ಬಂದ್ ಮಾಡಿ ಪೂರ 100% ಒಂದು ಪೇಪರ್ ಮೋಲ್ಡು ಮತ್ತು ಒಳಗಡೆ ಕ್ಲೇ ಮತ್ತು ಮಣ್ಣಿನಿಂದ ಹಿಂದ್ಗಡೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಕಂಬ ನಿಲ್ಲಿಸಿ ಅದಕ್ಕೆ ಆದಂಥ ಇದೆಲ್ಲವನ್ನು ಕಾಡಿದರೆ ಈ ಸಿಂಹಗಳು ಮಾತ್ರ ನಾವು ಹಾಕಬೇಕಾದ್ರೆ ಬಿಚ್ಕೋತೀವಿ. ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಸಂಪೂರ್ಣವಾಗಿ ಪೇಪರ್ ಮೌಲ್ಡಿಂದ ಕೂಡಿರುವಂಥದ್ದು. ನಾನು ಮೊದಲಿಗೆ ಅವರಿಗೆ ಧನ್ಯವಾದ ಹೇಳಬೇಕು. ಹಾಗೆ ಹಲವಾರು ಬಾರಿ ಈಗಾಗಲೇ 16ನೇ ವರ್ಷ ಕುವೆಂಪು ನಗರದಲ್ಲಿ ಮೈಸೂರಿನಲ್ಲಿ ಬಹುಪಾಲು ಜನಗಳು ಈಗಾಗಲೇ ನಿನ್ನೆ ಒಂದೇ ದಿನ ಸರಿಸುಮಾರು 1,000 ಜನ ಬಂದು ದರ್ಶನ ಮಾಡಿ ಹೋಗಿದ್ದಾರೆ. ಭಾಳ ಖುಷಿಯಾಗುತ್ತೆ ನಮಗೆ. ಆ ಜನಗಳು ಬಂದಾಗ ಮತ್ತು ಇಲ್ಲಿರುವಂಥ ಕುವೆಂಪು ನಗರ ನಿವಾಸಿಗಳೆಲ್ಲರ ಒಂದು ಸಹಕಾರದಿಂದ ಎಷ್ಟು ಒಮ್ಮತವಾಗಿ ಮೂಡಿಬಂದಿದೆ. ಸರ್ಕಾರದಿಂದ ಸ್ವಲ್ಪ ಕಟ್ಟುಪಾಡು ನಿಬಂಧನೆಗಳಿದೆ. ಅದನ್ನೆಲ್ಲವನ್ನು ಕೂಡ ಮುಂದಿನ ಬಾರಿ ಈಗ ಆಂಧ್ರದಲ್ಲಿ ನೀವು ತಿಳಿದಿರೋ ಮಟ್ಟಿಗೆ ಏನು ನಾವು ಎಲೆಕ್ಟ್ರಿಕ್ ಬಿಲ್ನ ಸಂಪೂರ್ಣವಾಗಿ ಉಚಿತ ಮಾಡಿದ್ದಾರೆ. ಆ ಥರ ಹಬ್ಬಗಳಿಗೆ ರಿಯಾಯಿತಿ ಮಾಡಿ ಜನಗಳನ್ನ ಮಾಡಿದ್ರೆ ಯುವ ಜನತೆ ಮತ್ತಷ್ಟು ಸಾಂಸ್ಕೃತಿಕವಾಗಿ ನಮ್ಮ ಜೊತೆ ಇರೋದಕ್ಕೆ ಮತ್ತು ಈ ಹಬ್ಬಗಳು ಹರಿದಿನಗಳಲ್ಲಿ ತುಂಬ ತೊಡಗಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಉತ್ತಮವಾಗುತ್ತೆ ಅನ್ನೋದನ್ನು ನಾನು ಸರ್ಕಾರಕ್ಕೆ ಹಾಗೆ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ.
ಇದು ಆಯೋಜಕರ ಮಾತು. ಖಂಡಿತವಾಗಿಯೂ ಹಬ್ಬಗಳೇನಿದೆ ಎಲ್ರಿಗೂ ಒಳಿತನ್ನು ಮಾಡಬೇಕು, ಯಾವುದೇ ರೀತಿಯಂಥ ಹಾನಿಯನ್ನು ಮಾಡಬಾರ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಕುವೆಂಪು ನಗರದ ಜೋಡಿ ಬಸವೇಶ್ವರ ದೇಗುಲದಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿ ವಿಗ್ರಹ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅಷ್ಟೇ ಅಲ್ಲ, ಪರಿಸರದ ಬಗ್ಗೆ ಜಾಗೃತಿಯನ್ನು ಸಹ ಮೂಡಿಸ್ತಾ ಇದೆ. ನಾನೀಗ ತೊಣಚಿಕೊಪ್ಪಲು ಬಡಾವಣೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಂದರೆ ಅತ್ಯಂತ ಬೃಹದಾಕಾರವಾದಂತಹ ಗಜನ ಮೇಲೆ ಸವಾರಿ ಮಾಡ್ತಾ ಇರುವಂಥ ಆಕರ್ಷಕವಾದಂಥ ವಿನಾಯಕನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ದೂರದ ಮಹಾರಾಷ್ಟ್ರದಿಂದ ಜೇಡಿ ಮಣ್ಣಿನಿಂದ ತಯಾರಿಸಲಾದಂಥ ಈ ಒಂದು ಗಣಪತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸಾಕಷ್ಟು ಆಕರ್ಷಕವಾಗಿ ಮೂಡಿಬಂದಿರುವಂತಹ ಗಣಪತಿ, ಅಂದರೆ ಆನೆಯ ಮೇಲೆ ಕುಳಿತಂತಹ ಗಣಪತಿಯ ಒಂದು ಭಂಗಿಯ ವಿಗ್ರಹವನ್ನು ಇಲ್ಲಿ ತಯಾರಿಸಿ ಪ್ರತಿಷ್ಠಾಪಿಸಲಾಗಿದೆ. ಮತ್ತು ಮೇಲ್ಭಾಗದಲ್ಲಿ ನೀವು ನೋಡೋದಾದರೆ ಆ ಕಿರೀಟದಲ್ಲಿ ಅಂದರೆ ಶ್ರೀಮನ್ ನಾರಾಯಣನನ್ನು ಮಧ್ಯಭಾಗದಲ್ಲಿ ಪ್ರತಿಷ್ಠಾಪಿಸಿ ಸಾಕಷ್ಟು ಆಕರ್ಷಕವಾಗಿ ಮೂಡಿಸಲಾಗಿದೆ. ಮತ್ತು ಸುತ್ತಲೂ ಸಹ ಒಂದು ಆಕರ್ಷಕವಾದಂತಹ ಮಂಟಪ ಮತ್ತು ಚಿನ್ನದ ಲೇಪಿತ ಕಿರೀಟ, ಅದೇ ರೀತಿಯಾಗಿ ಗಣಪತಿಯ ಜೊತೆಗೆ ಗೌರಿಯನ್ನು ಸಹ ಜೇಡಿಮಣ್ಣಿನಿಂದ ತಯಾರಿಸಿರುವಂಥದ್ದು. ಹೀಗೆ ಎಲ್ಲವೂ ಸಹ ಪರಿಸರ ಪೂರಕವಾಗಿರಬೇಕು ಅಂತೇಳಿ ಜೇಡಿಮಣ್ಣಿನಿಂದಲೇ ತಯಾರಿಸಿ ಆ ಒಂದು ಮಹಾರಾಷ್ಟ್ರದಿಂದ ಇಲ್ಲಿಗೆ ತರಿಸಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿದೆ. ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಸೊ ಕಳೆದ 26 ವರ್ಷಗಳಿಂದಲೂ ಸಹ ಈ ಒಂದು ಬಡಾವಣೆಯಲ್ಲಿ ಅಂದರೆ ತೊಣಚಿಕೊಪ್ಪಲ್ ಲಯನ್ಸ್ ಹೆಸರಿನಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಪ್ರತಿಷ್ಠಾಪಿಸಲಾಗಿದೆ. ಅದೇ ರೀತಿ ಈ ಬಾರಿಯೂ ಸಹ ಪ್ರತಿಷ್ಠಾಪಿಸಿರುವಂಥ ಸುಮಾರು 9 ಅಡಿಯ ಈ ಒಂದು ವಿನಾಯಕನ ಮೂರ್ತಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ನಾನೀಗ ಮೈಸೂರಿನ ಚಾಮರಾಜಪುರಂನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಅಥರ್ವ ಗೆಳೆಯರ ಬಳಗದಿಂದ ಈ ಒಂದು ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಮೈಸೂರಿನಲ್ಲೇ ಅತ್ಯಂತ ಉದ್ದವಾದ ಅಗಲವಾದಂತಹ ಗಣಪತಿ ಅನ್ನೋ ಹೆಗ್ಗಳಿಕೆಗೆ ಈ ಒಂದು ಅಥರ್ವ ಗೆಳೆಯರ ಬಳಗದವರು ಪ್ರತಿಷ್ಠಾಪಿಸಿರುವಂತಹ ಗಣಪತಿ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು. ಆಂಧ್ರ ಪ್ರದೇಶದಿಂದ ಈ ಒಂದು ಗಣಪತಿಯನ್ನು ಇಲ್ಲಿಗೆ ತರಿಸಲಾಗಿದೆ. ಬರೋಬ್ಬರಿ 2.5 ಲಕ್ಷ ವೆಚ್ಚದಲ್ಲಿ ಈ ಗಣಪತಿ ಮೂರ್ತಿಯನ್ನು ತಯಾರಿಸಲಾಗಿದೆ. ಜೇಡಿ ಮಣ್ಣು ಮತ್ತು ಪೇಪರನ್ನು ಬಳಸಿಕೊಂಡು ಈ ಆಕರ್ಷಕವಾದಂತಹ ವಿಘ್ನ ನಿವಾರಕ ವಿನಾಯಕನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಸೊ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಅದರ ಜೊತೆಗೆ ಒಂದು ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುವಂಥದ್ದು, ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ಳುವಂಥದ್ದು ಮತ್ತು ಅತ್ಯಂತ ಖುಷಿಯಿಂದ ಅದರ ದರ್ಶನವನ್ನು ಪಡಿತಾ ಇರುವಂಥ ಕೆಲಸ ಆಗ್ತಾ ಇದೆ. ಅಂದರೆ ಇಲ್ಲಿ ಕಳೆದ 4 ವರ್ಷಗಳಿಂದಲೂ ಸಹ ವಿಭಿನ್ನವಾದಂತಹ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಅಥರ್ವ ಗೆಳೆಯರ ಬಳಗದಿಂದ ಮಾಡಿಕೊಂಡು ಬರಲಾಗ್ತಾ ಇದೆ. ಅದೇ ರೀತಿ ಈ ಬಾರಿಯೂ ಸಹ ದೂರದ ಆಂಧ್ರ ಪ್ರದೇಶದಿಂದ ಈ ಒಂದು ಗಣಪತಿಯನ್ನು ತರಿಸಲಾಗಿದೆ. ಬರೋಬ್ಬರಿ 20 ಅಡಿ ಎತ್ತರ ಇರುವಂಥದ್ದು, ಅದೇ ರೀತಿಯಾಗಿ 15 ಅಡಿ ಅಗಲ ಇರುವಂಥದ್ದು. ಮೈಸೂರು ಜಿಲ್ಲೆಯಲ್ಲೇ ಅತ್ಯಂತ ಎತ್ತರವಾದ ಮತ್ತು ಅಗಲವಾದ ಗಣಪತಿ ಅನ್ನೋ ಒಂದು ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಈ ಒಂದು ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದಾದ ನಂತರ ವಿಸರ್ಜನೆ ಸಂದರ್ಭದಲ್ಲೂ ಸಹ ಒಂದು ಬೃಹತ್ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಮೈಸೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಗಣಪತಿಯನ್ನು ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗಿ ನಂತರ ವಿಸರ್ಜನೆ ಮಾಡುವಂಥ ಕೆಲಸ ಆಗ್ತದೆ. ಹೀಗಾಗಿ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಚಾಮರಾಜಪುರಂನಲ್ಲಿ ಏನು ಈ ಗಣಪತಿಯನ್ನು ಮಾಡಲಾಗಿದೆ ಜನರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಇದು ಇಲ್ಲಿನ ಒಂದು ಅಥರ್ವ ಗೆಳೆಯರ ಬಳಗದ ಗಣಪತಿ. ನಾನೀಗ ದೇವರಾಜ್ ಮೊಹಲ್ಲಾದ ಬೆಳ್ಳಿಕಟ್ಟೆ ಮಿಷನ್ ಬಡಾವಣೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಬಜರಂಗಿ ಯುವಕರ ದಳದಿಂದ ಕಳೆದ 48 ವರ್ಷಗಳಿಂದಲೂ ವಿಷಯ ಆಧಾರಿತವಾಗಿ ಗಣಪತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಥೆಯನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಸಂಪೂರ್ಣ ಸಂದೇಶವನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಗಣಪತಿ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಈ ಬಾರಿ ಆತ್ಮಲಿಂಗದ ಒಂದು ಕಥೆಯನ್ನು ಆಧರಿಸಿ ಈ ಒಂದು ಸಂಪೂರ್ಣವಾದಂತಹ ಗಣಪತಿಯ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಗಂಗಾ ನದಿಯ ತಟದ ಮಣ್ಣನ್ನು ಬಳಸಿಕೊಂಡು ಈ ಒಂದು ವಿಗ್ರಹವನ್ನು ತಯಾರಿಸಿರುವಂಥದ್ದು ಇಲ್ಲಿಯ ವಿಶೇಷ. ನೀವು ನೋಡ್ತಾ ಇರ್ಬೋದು, ಏನು ರಾವಣ ಪರಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಂಡು ತನ್ನ ಲಂಕೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಇಡೀ ದೇವತೆಗಳು ಮತ್ತು ದೇವಾನುದೇವತೆಗಳು ಸಾಕಷ್ಟು ಆತಂಕಕ್ಕೆ ಒಳಗಾಗಿರ್ತಾರೆ. ಆ ಸಂದರ್ಭದಲ್ಲಿ ವಿಘ್ನ ನಿವಾರಕ ವಿನಾಯಕ ಎಲ್ಲ ವಿಘ್ನಗಳನ್ನು ನಿವಾರಿಸುವಂಥವನು ಸಮುದ್ರದಲ್ಲಿ ಏನು ರಾವಣ ಒಂದು ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ್ಮಲಿಂಗವನ್ನು ಅತ್ಯಂತ ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ಅದನ್ನು ನೆಲಕ್ಕೆ ಇಡುವಂತೆ ಮಾಡಿ ಇಡೀ ಅವತ್ತಿನ ಜಗತ್ತನ್ನು ಸಂರಕ್ಷಣೆ ಮಾಡಿದ ಅನ್ನೋ ಒಂದು ಕಥೆ ಇದೆ. ಅದನ್ನು ನೆನಪಿಸುವಂಥ ನಿಟ್ಟಿನಲ್ಲಿ ಒಂದು ಕಡೆ ಕೆಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಆತ್ಮಲಿಂಗವನ್ನು ಗಣಪತಿ ರಾವಣನಿಂದ ತೆಗೆದುಕೊಂಡು ಆತ್ಮಲಿಂಗವನ್ನು ಭೂಸ್ಪರ್ಶ ಮಾಡಿಸಿರುವಂತಹ ಒಂದು ವಿಗ್ರಹವನ್ನು ಅಲ್ಲಿ ಮೂಡಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿರುವಂಥದ್ದು ಗಣಪತಿ. ಆ ಗಣಪತಿಯ ಮೇಲ್ಭಾಗದಲ್ಲಿ ದಶಕಂಠ ರಾವಣನ ಒಂದು ಮೂರ್ತಿಯನ್ನು ಅತ್ಯಂತ ಆಕರ್ಷಕವಾಗಿ ಮೂಡಿಸಲಾಗಿದೆ. ಅಂದರೆ ದಶಕಂಠ ರಾವಣನ ಆ ಒಂದು ಉಗ್ರ ಪ್ರತಾಪವನ್ನು ಆತನ ಕಣ್ಣುಗಳಲ್ಲಿ ನೋಡುವಂಥದ್ದಿರ್ಬೋದು, ಇವೆಲ್ಲವನ್ನು ಸಹ ಕಲಾವಿದನ ಕೈಚಳಕದಲ್ಲಿ ಅತ್ಯಂತ ಆಕರ್ಷಕವಾಗಿ ಮೂಡಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿರುವಂಥದ್ದು ಪರಶಿವ. ಅಂದರೆ ಆ ಪರಶಿವ ತನ್ನ ಉಗ್ರ ಸ್ವರೂಪದಲ್ಲಿರುವಂಥದ್ದನ್ನು ಸಹ ಒಂದು ಆಕರ್ಷಕವಾಗಿ ಮೂಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಎಲ್ಲ ವಿಗ್ರಹಗಳನ್ನು ಸಹ ಪವಿತ್ರವಾದಂತಹ ಗಂಗಾ ನದಿಯ ತಟದಲ್ಲಿ ಸಿಗುವಂಥ ಜೇಡಿ ಮಣ್ಣನ್ನು ಬಳಸಿಕೊಂಡು
ವಿಗ್ರಹಗಳನ್ನ ಮಾಡಲಾಗಿದೆ ಮತ್ತು ಗೌರಿಯನ್ನು ಸಹ ಆಕರ್ಷಕವಾಗಿ ಮೂಡಿಸಿರುವಂಥದ್ದು. ಅಂದರೆ ಗಣಪತಿಗೆ ಸರಿಸಮನಾಗಿ ಗೌರಿಗೂ ಸಹ ಅವಕಾಶವನ್ನು ಕೊಡುವ ಮೂಲಕವಾಗಿ ಸಂಪೂರ್ಣವಾದಂತಹ ಆ ಒಂದು ಆತ್ಮಲಿಂಗನದ ಕಥನಕ ಏನಿದೆ ಅದನ್ನು ಚಿತ್ರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಳೆದ 48 ವರ್ಷಗಳಿಂದ ಬಜರಂಗಿ ಯುವಕರ ಸಮಿತಿಯಿಂದ ಈ ಒಂದು ರೀತಿಯಾದಂತಹ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಆ ಸಂಘದವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರತಿ ವರ್ಷ ಸಹ ವಿಶೇಷವಾಗಿ ಆಗ್ತದೆ. ಈ ಬಾರಿ ಆತ್ಮಲಿಂಗ ಗಣಪತಿಯ ಒಂದು ಸಂಪೂರ್ಣ ಕಥನಕವನ್ನು ಬಿಚ್ಚಿಟ್ಟಿದ್ದೀರಾ ಮತ್ತು ಗಂಗಾ ನದಿಯ ತೀರದ ಮಣ್ಣಿನಿಂದ ಆಗಿರುವಂಥದ್ದು ಹೇಗಿದೆ ವಿಶೇಷ? ಸರ್, ಇದು ನಾವು ಈ ವರ್ಷ ಮಾತ್ರ ಅಲ್ಲ, 48 ವರ್ಷಗಳಿಂದ ಇದನ್ನು ನಡೆಸ್ಕೊಬರ್ತಾ ಇರೋದು. ನಮ್ಮ ತಂದೆ ಮತ್ತು ನಮ್ಮ ಮಾವ ಇವರೆಲ್ಲ, ನಮ್ಮ ಸ್ನೇಹಿತರು, ಇಲ್ಲಿರೋಂಥ ಎಲ್ಲ ಪ್ರತಿಯೊಂದು ಈ ಮೊಹಲ್ಲಾದ ಬೆಳ್ಳಿಕಟ್ಟಿಗೆ ಮೀಸಲು ದೇವರಾಜ ಮೊಹಲ್ಲಾ ಕಾಟಪ್ಪ ಗರಡಿಯಿಂದ ಇದು ಯುವಕರುಗಳೆಲ್ಲ ಮಾಡ್ಕೊಬರ್ತಾ ಇರೋದು. ತುಂಬ ವಿಶೇಷವಾಗಿರುತ್ತೆ. ಮೇಯ್ನಾಗಿ ಏನು ಅಂತಂದರೆ ಗಂಗಾ ತೀರದ ಜೇಡಿ ಮಣ್ಣೇನಿದೆ ಆ ಮಣ್ಣಿಂದ ಮಾಡ್ತೀವಿ ಇದನ್ನು. ಮತ್ತು ಪ್ರತಿ ವರ್ಷವೂ ಅದಕ್ಕೆ ಆದಂಥ ಒಂದೊಂದು ಥೀಮ್ನ ಇಟ್ಕೊಂಡಿರ್ತೀವಿ. ಈ ವರ್ಷ ಬಂದು ಆತ್ಮಲಿಂಗದಿಂದ ಮಾಡಿದ್ದೀವಿ. ಹೋದ ವರ್ಷ ಇದೇ ಗಣಪತಿಗೆ ಗರುಡ ಮತ್ತು ಆಂಜನೇಯ ಒಂದು ದ್ವಾರಪಾಲಕರಾಗಿರೋ ಥರ ಒಂದು ಸೇವಕರಾಗಿ ಅದೊಂದು ಮಾಡಿದ್ವಿ. ತುಂಬ ಖುಷಿ ಪಡ್ತಾ ಇದ್ದಾರೆ. ಮತ್ತು ಬೆಂಗಳೂರು ಮತ್ತು ಮೈಸೂರು, ಅದು ನಂಜನಗೂಡು, ಶ್ರೀರಂಗಪಟ್ಟಣ ಇಲ್ಲಿ ಕಡೆಯಿಂದ ಎಲ್ಲ ಬಂದು ನೋಡಿಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಎಲ್ಲನೂ, ಪ್ರತಿಯೊಂದೂ. ನಾನು ಸಚಿನ್ ಅಂತ ಬಜರಂಗಿ ಯುವಕರ ಭಕ್ತ ಮಂಡಳಿಯ ಸಂಚಾಲಕ. ಇದು ಇಲ್ಲಿನ ಯುವಕರ ಮಾತು. ಅಂದರೆ ಗಣಪತಿಯ ಪ್ರತಿಷ್ಠಾಪನೆ ಜೊತೆಗೆ ನಮ್ಮ ಪುರಾಣ ಸಂಸ್ಕೃತಿಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರೆ ಖಂಡಿತವೂ ಎಲ್ರಿಗೂ ಮೆಚ್ಚುಗೆ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ನಾನೀಗ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿಯನ್ನು ಶ್ರೀ ಸಿದ್ಧಿವಿನಾಯಕ ಯುವಕರ ಬಳಗದಿಂದ ಈ ಒಂದು ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಮೈಸೂರು ಅಂದರೆ ಎಲ್ರಿಗೂ ತಟ್ಟನೆ ನೆನಪಾಗುವಂಥದ್ದು ವಿಶ್ವವಿಖ್ಯಾತ ಮೈಸೂರು ಅರಮನೆ. ಮೈಸೂರು ಅರಮನೆಯ ರಾಜಪರಂಪರೆ ಗತಕಾಲದ ವೈಭವವನ್ನು ಬಿಂಬಿಸುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ. ಸಾಮಾನ್ಯವಾಗಿ ನವರಾತ್ರಿ ಸಂದರ್ಭದಲ್ಲಿ ರತ್ನ ಖಚಿತವಾದಂಥ ಸಿಂಹಾಸನದಲ್ಲಿ ಏರಿ ಯದುವಂಶದ ಒಡೆಯರು ಖಾಸಗಿ ದರ್ಬಾರನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ವಿಘ್ನ ನಿವಾರಕ ವಿನಾಯಕ ಖಾಸಗಿ ದರ್ಬಾರನ್ನು ಮಾಡ್ತಾ ಇರುವಂತಹ ಚಿತ್ರಣವನ್ನು ಇಲ್ಲಿ ಮಾಡಲಾಗಿದೆ. ಆ ರತ್ನಖಚಿತವಾದಂಥ ಸಿಂಹಾಸನದ ಒಂದು ಪ್ರತಿರೂಪವನ್ನು ಮಾಡಿ ಅದರಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಶ್ರೀ ಸಿದ್ಧಿವಿನಾಯಕ ಯುವಕರ ಬಳಗದವರು ಮಾಡಿದ್ದಾರೆ. ಮತ್ತು ಅದರ ಸುತ್ತಮುತ್ತ ಸಹ ನೋಡ್ತಾ ಇರ್ಬೋದು, ಏನು ದರ್ಬಾರ್ ಹಾಲ್ನಲ್ಲಿ ಇರುವಂತಹ ಸ್ತಂಭಗಳೇನಿದೆ, ಚಿನ್ನಲೇಪಿತವಾಗಿ ನಿರ್ಮಾಣವಾಗಿರುವಂತಹ ಒಂದು ಸ್ತಂಭಗಳ ಪ್ರತಿರೂಪವನ್ನು ಇಲ್ಲಿ ನಿರ್ಮಿಸಿ ಸಂಪೂರ್ಣವಾಗಿ ಮೈಸೂರು ಅರಮನೆಯ ಖಾಸಗಿ ದರ್ಬಾರ್ನ ಒಂದು ಚಿತ್ರಣವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಎಲ್ಲ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸವನ್ನು ಶ್ರೀ ಸಿದ್ಧಿವಿನಾಯಕ ಯುವಕರ ಬಳಗದವರು ಮಾಡಿದ್ದಾರೆ. ಇದರ ಜೊತೆಗೆ ಏನು ಗಣಪತಿಯನ್ನು ವಿಸರ್ಜನೆ ಮಾಡಲಾಗ್ತದೆ, ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಿದ್ರೆ ಬನ್ನಿ ಯಾವ ರೀತಿಯಂಥ ಕಾರ್ಯಕ್ರಮ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಆಯೋಜಕರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ನಮ್ಮ ಮೈಸೂರಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಗಣಪತಿ ಪ್ರತಿಷ್ಠಾಪನೆ ಆಗಿದೆ, ಜೊತೆಗೆ ವಿಸರ್ಜನೆಯಲ್ಲೂ ಸಹ ವಿಶೇಷ ಕಾರ್ಯಕ್ರಮಗಳಿದೆ. ಏನೆಲ್ಲ ಕಾರ್ಯಕ್ರಮಗಳಿದೆ? ಈ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಸಿದ್ಧಿವಿನಾಯಕ ಗೆಳೆಯರ ಬಳಗದಿಂದ ಆಚರಣೆ ಮಾಡ್ಕೊ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಈ ಸಲ ವಿಭಿನ್ನವಾಗಿದೆ. ಈ ಸಲ ಆನೆಯನ್ನು ತಂದು ಸಿದ್ಧಾರ್ಥ ನಗರದ ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತೀವಿ ಮತ್ತು 10ನೇ ತಾರೀಕು ಅನ್ನ ಸಂತರ್ಪಣೆ, ಹೀಗೆ ವಿಭಿನ್ನ ಕಾರ್ಯಕ್ರಮ. ಈ ವರ್ಷ ಒಂದು ನಮ್ಮ ಹಿಂದೂ ಧರ್ಮ ಸಾಂಸ್ಕೃತಿಕ ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳಿ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ನಮ್ಮ ಗೆಳೆಯರು ಮಾಡ್ತಾಯಿದ್ದಾರೆ. ಇದು ಆಯೋಜಕರ ಮಾತು. ಅಂದರೆ ವಿಸರ್ಜನಾ ಸಂದರ್ಭದಲ್ಲಿ ಆನೆಯನ್ನು ತರಿಸಿ ಅದರಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಸಿದ್ಧಾರ್ಥ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವಂಥದ್ದು, ತದನಂತರ ವಿಘ್ನ ನಿವಾರಕ ವಿನಾಯಕನ ವಿಸರ್ಜನೆ ಮಾಡುವಂಥ ಕೆಲಸ ಆಗ್ತದೆ ಅನ್ನೋದು ಮಾತನಾಡಿದ್ದಾರೆ. ಇದು ಸಿದ್ಧಾರ್ಥ ನಗರದಲ್ಲಿರುವಂತಹ ಗಣಪತಿಯ ಮೂರ್ತಿ. ನಾನೀಗ ಮೈಸೂರಿನ ನಜರ್ಬಾದ್ನಲ್ಲಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ವಿಘ್ನ ನಿವಾರಕ ವಿನಾಯಕನನ್ನು ವಿಶೇಷ ರೀತಿಯಲ್ಲಿ ಐದರಗುಂಟಿ ಯುವಕರ ಬಳಗದವರು ಪ್ರತಿಷ್ಠಾಪಿಸಿದ್ದಾರೆ. ಕಳೆದ 29 ವರ್ಷಗಳಿಂದಲೂ ನಾಡಿನ ಸಂಸ್ಕೃತಿ ಕಲೆಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ವಿಶೇಷವಾದಂತಹ ಗಣಪನನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಬಾರಿ ನಜರ್ಬಾದ್ನಲ್ಲಿ ಏನು ಜಟಾಯು ಪಕ್ಷಿ ಇದೆ, ರಾಮಾಯಣದಲ್ಲಿ ಬರುವಂತಹ ಒಂದು ಪಾತ್ರ. ಸೀತಾಪಹರಣ ಸಂದರ್ಭದಲ್ಲಿ ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಅಪಹರಣ ಮಾಡಿ ಲಂಕೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅದನ್ನು ತಡೆದು ಸೀತೆಯನ್ನು ರಕ್ಷಣೆ ಮಾಡಲಿಕ್ಕೆ ಜಟಾಯು ಪಕ್ಷಿ ಸಾಕಷ್ಟು ಹೋರಾಟವನ್ನು ಮಾಡ್ತದೆ ಮತ್ತು ತನ್ನ ಪ್ರಾಣವನ್ನೇ ಬಲಿದಾನವಾಗಿ ಮಾಡ್ತದೆ. ಆ ಒಂದು ಕಥೆಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಆ ಜಟಾಯು ಪಕ್ಷಿಯ ಸಂಪೂರ್ಣವಾದಂಥ ಆಕಾರವನ್ನು ಮಾಡಿ ಎರಡೂ ರೆಕ್ಕೆಗಳನ್ನು ಅಗಲಿಸಿರುವಂಥದ್ದು ಮತ್ತು ತನ್ನ ಕಾಲುಗಳಲ್ಲಿ ಅಂದರೆ ಅದರ ಕಾಲುಗಳಲ್ಲಿ ಗಣಪತಿಯನ್ನು ಎತ್ತಿ ಹಿಡಿದಿರುವಂಥದ್ದು. ಈ ಒಂದು ಚಿತ್ರಣವನ್ನು ಕಲಾವಿದನ ಕೈಯಲ್ಲಿ ಆಕರ್ಷಕವಾಗಿ ಮೂಡಿಸುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ. ಅಂದರೆ ಗಣಪತಿಯ ಪ್ರತಿಷ್ಠಾಪನೆ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗ. ನಮ್ಮ ಸಂಸ್ಕೃತಿಯ ಭಾಗವನ್ನು ಎಲ್ಲರಿಗೂ ಪರಿಚಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಐದರಗುಂಟಿ ಯುವಕರ ಬಳಗದವರು ಪ್ರತಿ ವರ್ಷವೂ ಸಹ ಏನು ವಿಶೇಷವಾಗಿ ಗಣಪತಿಯನ್ನು ಪ್ರತಿಷ್ಠಾಪಿಸ್ತಾರೆ. ಅದೇ ನಿಟ್ಟಿನಲ್ಲಿ ಈ ಬಾರಿಯೂ ಸಹ ಗಣಪತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಮಾಡಿದರೆ ಅದ್ಧೂರಿಯಾದಂಥ ಕಾರ್ಯಕ್ರಮಗಳನ್ನು ನೆರವೇರಿಸುವಂಥದ್ದು ಮತ್ತು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದರೆ ಆ ಸಂಪೂರ್ಣವಾಗಿ ಜಟಾಯು ಪಕ್ಷಿಯ ಹೋರಾಟದ ಕಥನವನ್ನು ನೆನಪಿಸುವಂತಹ ಒಂದು ಫ್ಲೆಕ್ಸ್ಗಳನ್ನು ಸಹ ಇಲ್ಲಿ ಅಳವಡಿಸಲಾಗಿದೆ. ನೀವು ನೋಡ್ತಾ ಇರುವಂಥದ್ದು
ಶ್ರೀರಾಮ ಮತ್ತು ಲಕ್ಷ್ಮಣ ಜಟಾಯು ಪಕ್ಷಿಯನ್ನು ಹೋರಾಟವನ್ನು ನಡೆಸಿರ್ತದೆ. ಆ ಹೋರಾಟ ನಡೆಸಿದ ನಂತರ ಸಾವನ್ನಪ್ಪುವಂತಹ ಕೊನೆ ಕ್ಷಣದ ಏನು ದೃಶ್ಯಗಳಿದೆ ಅದನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದರೆ, ಮತ್ತೊಂದು ಭಾಗದಲ್ಲಿ ನೋಡೋದಾದರೆ ರಾವಣನ ಜೊತೆ ಏನು ವೀರಾವೇಶದಿಂದ ಹೋರಾಡಿ ಆ ಸೀತೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ನಡೆಸಿದಂಥ ಹೋರಾಟದ ಕಥಾನಕ, ಹೀಗೆ ಸಂಪೂರ್ಣವಾಗಿ ಆ ಒಂದು ಸಂದರ್ಭದಲ್ಲಿ ರಾಮಾಯಣದ ಕಥಾನಕವನ್ನು ಚಿತ್ರಿಸಿ ಅದನ್ನು ಇಲ್ಲಿಗೆ ಬರುವಂತಹ ಭಕ್ತರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ನಜರ್ಬಾದ್ನಲ್ಲಿ ಪ್ರತಿಷ್ಠಾಪಿಸಿರುವಂಥ ಈ ಒಂದು ಗಣೇಶ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಪ್ರತಿ ವರ್ಷವೂ ಸಹ ಒಂದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಯೋಜಕರು ನಮ್ಮ ಜೊತೆಗಿದ್ದಾರೆ. ಸಾಮಾನ್ಯವಾಗಿ ಗಣಪತಿಯ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ಬಾಲಗಂಗಾಧರ ತಿಲಕರ ಕನಸು, ಎಲ್ಲರಲ್ಲೂ ಸಾಮರಸ್ಯ ಮೂಡಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಎಲ್ಲರಿಗೂ ಪರಿಚಯಿಸಬೇಕು, ಒಗ್ಗಟ್ಟನ್ನು ಕಾತ್ಕೊಳ್ಬೇಕು ಅಂತೇಳಿ. ಅದೇ ನಿಟ್ಟಿನಲ್ಲಿ ನಜರ್ಬಾದ್ನಲ್ಲೂ ಸಹ ಆಗಿದೆ. ಏನೆಲ್ಲ ವಿಶೇಷಗಳಿದೆ ಅಂತೇಳಿ, ಅಂದಿನ ದಿನಗಳಲ್ಲಿ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊರಗಾಕಬೇಕು ಅಂದಾಗ ಬಾಲಗಂಗಾಧರನಾಥ ತಿಲಕರಂತೂ ಆಯೋಜನೆ ಮಾಡಿದಂಥ ಸೃಷ್ಟಿಯೇ ಗಣೇಶ ಚತುರ್ಥಿ. ಯಾಕೆ ಅಂದರೆ ನಮ್ಮಲ್ಲಿ ಬ್ರಿಟಿಷರು ನಮ್ಮ ಪ್ರತಿಯೊಬ್ಬರು ಹಿಂದೂಗಳನ್ನ ಒಗ್ಗೂಡಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅದನ್ನು ಒಗ್ಗೂಡೋದ ಮುಖಾಂತರ ಮಾಡಿದಂಥ ಚತುರ್ಥಿ ಗಣೇಶ ಚತುರ್ಥಿ. ಈ ಗಣೇಶ ಚತುರ್ಥಿಯಲ್ಲಿ ಒಂದು ವಿಶೇಷವಾದಂಥ ವಿಭಿನ್ನವಾದಂಥ ಒಂದು ಕೆಲಸ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮ್ಮ 5 ಗುಂಟೆ ಗೆಳೆಯರ ಬಳಗದ ಸದಸ್ಯರುಗಳು ಈ ರೀತಿ ಒಂದು ಏನು ಅಂತ ಹೇಳಿದ್ರೆ, ಈ ರಾಮಾಯಣದಲ್ಲಿ ಬರುವಂಥ ಒಂದು ಜಟಾಯು, ಅದು ಏನು ಅಂದರೆ ರಾವಣ ಸೀತೆಯನ್ನು ಅಪಹರಿಸಿದಾಗ ಜಟಾಯು ಬಂದು ಸೀತೆಯ ರಕ್ಷಣೆಗೆ ನಿಲ್ಲುತ್ತೆ. ಹಾಗಾಗಿ ಆ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಮಕ್ಕಳ ಹಿತದೃಷ್ಟಿಯಿಂದ ಏನು ಅಂತ ಹೇಳಿದ್ರೆ ಆ ರೀತಿ ಒಂದು ಜಟಾಯುವಿನ ಮೇಲೆ ಶ್ರೀಗಣಪನ ಯಾತ್ರೆ ಅನ್ನೋದೊಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಮ್ಮ ನಜರ್ಬಾದ್ 5 ಗುಂಟೆ ಗೆಳೆಯರ ಬಳಗ ಈ ಒಂದು ಕೆಲಸಕ್ಕೆ ಮುಂದಾಗಿದೆ. ಮತ್ತು ಇನ್ನೊಂದೇನು ಅಂದರೆ ನಾವು ಈಗ ತಾವು ನೋಡ್ದಂಗೆ ಚಿತ್ರಗಳನ್ನು ನಾವು ತಮ್ಮ ಮುಂದೆ ಬಿಂಬಿಸಿದ್ದೀವಿ. ಅದು ಏನಕ್ಕೆ ಅಂತ ಹೇಳಿದ್ರೆ ಮಕ್ಕಳುಗಳಿಗೆ ಅವತ್ತಿನ ರಾಮಾಯಣದಲ್ಲಿ ಏನೇನು ಜಟಾಯು ಪಾತ್ರಗಳಿತ್ತು ಅದನ್ನು ವಿಭಿನ್ನವಾಗಿ ತೋರಿಸೋಂಥ ಕೆಲಸನ ನಮ್ಮ ಗೆಳೆಯರ ಬಳಗ ಮಾಡಿದ್ದೀವಿ ಅಂತ ಹೇಳಕ್ಕೆ ಬಯಸ್ತಾರೆ. ಇದು ಆಯೋಜಕರ ಮಾತು. ಗಣಪತಿಯ ಪ್ರತಿಷ್ಠಾಪನೆಯ ಜೊತೆಗೆ ನಮ್ಮ ಕಲೆ ಸಂಸ್ಕೃತಿ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಸಹ ತಿಳಿಸ್ಕೊಡ್ಬೇಕು. ಈ ನಿಟ್ಟಿನಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಪ್ರತಿಷ್ಠಾಪಿಸಲಾಗಿದೆ. ಹೀಗಾಗಿ ವಿಘ್ನ ನಿವಾರಕ ವಿನಾಯಕ ಎಲ್ಲರಿಗೂ ಒಳಿತು ಮಾಡಲಿ, ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಸಾಮರಸ್ಯ ಮೂಡಲಿ, ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.